ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತ ಹಾಗೂ ವಿಚಿತ್ರ ವಿಷಯವೊಂದನ್ನು ತಿಳಿದುಕೊಂಡು ಬರೋಣ. ಮೊನ್ನೆಯಷ್ಟೇ ಒಂದು ಹಚಿಕೋ ಎನ್ನುವಂಥ ಜಪಾನ್ ನಾಯಿಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ತನ್ನ ಮಾಲೀಕನ ಬರುವಿಕೆಗಾಗಿ ತನ್ನ ಜೀವಿತಾವಧಿಯವರೆಗೂ ಸ್ಟೇಷನ್ನಲ್ಲೇ ಕಾದಿದ್ದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದ ನಾಯಿಯ ಅಚ್ಚರಿಯ ಸಂಗತಿಯ ಒಂದನ್ನು ತಿಳಿದುಕೊಂಡು ಬರೋಣ. ಇದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಯಮಗರ್ನಿ ಎಂಬ ಗ್ರಾಮದಲ್ಲಿ ಕಲ್ಮೇಶ್ ಕುಂಬಾರ್ ಎಂಬುವವರು ಪ್ರೀತಿಯಿಂದ ಮಹಾರಾಜ ಎಂಬ ಹೆಸರಿನ ನಾಯಿಯನ್ನು ತುಂಬ ಮುದ್ದಾಗಿ ಸಾಕಿದ್ದರು. ಮಹಾರಾಷ್ಟ್ರದಲ್ಲಿ ಕಳೆದು ಹೋದ ನಾಯಿ ತನ್ನ ಮಾಲೀಕನನ್ನು ಹುಡುಕಲು ಬರೋಬ್ಬರಿ 250 ಕಿಲೋಮೀಟರ್ ಪ್ರಯಾಣ ಮಾಡಿ ಕರ್ನಾಟಕಕ್ಕೆ ಬಂದಂಥ ಒಂದು ನಾಯಿಯ ಕಥೆ ಇದು. ಕೆಲವು ದಿನಗಳಿಂದ ನಾಯಿ ಕಾಣೆಯಾಗಿತ್ತು. ಆಗ ಮಾಲೀಕ ನನ್ನ ನಾಯಿ ಎಲ್ಲೂ ಸತ್ತು ಹೋಗಿರಬೇಕು ಎಂದು ಮನದಲ್ಲಿ ತುಂಬ ನೊಂದುಕೊಂಡಿದ್ದ. ಕಲ್ಮೇಶ್ ಕುಂಬಾರ್ ಎಂಬುವವರು ವಿಠ್ಠಲನ ಭಕ್ತರಾಗಿದ್ದರಿಂದ ಪ್ರತಿ ವರ್ಷ ಜೂನ್ ಕೊನೆಯ ವಾರದಲ್ಲಿ ಪಂಢರಪುರಕ್ಕೆ ಹೋಗುವ ಮಹಾರಾಜ್ ಎಂಬ ನಾಯಿ ಕೂಡ ಅವರೊಂದಿಗೆ ಪಾದಯಾತ್ರೆ ಬೆಳೆಸಿತ್ತು. ಮಹಾರಾಷ್ಟ್ರಕ್ಕೆ ಹೋಗುವವರೆಗೂ ಅವರ ಜೊತೆಯಲ್ಲಿ ಇತ್ತು. ಇದು ಕೂಡ ವಿಠ್ಠಲನ ಹಾಡು ಭಜನೆಯನ್ನು ಕೇಳುತ್ತಿತ್ತು. ಒಂದು ಬಾರಿ ಮಹಾಬಲೇಶ್ವರ ಬಳಿಯ ಜ್ಯೋತಿಬಾ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗಿದ್ದೆ. ಆವಾಗಲೂ ನನ್ನೊಂದಿಗೆ ಬಂದಿತ್ತು. ಆದರೆ ಈ ವರ್ಷ ವಿಠ್ಠಲನ ದೇವಸ್ಥಾನಕ್ಕೆ ಹೋಗುವವರೆಗೂ ನನ್ನೊಂದಿಗೆ ಇತ್ತು. ದರ್ಶನ ಮುಗಿಸಿ ಬರುವಷ್ಟರಲ್ಲಿ ನಾಯಿ ಕಾಣೆಯಾಗಿರುವುದು ನನ್ನ ಅರಿವಿಗೆ ಬಂದಿತ್ತು. ಅಷ್ಟರಲ್ಲೇ ನಾನು ಮಹಾರಾಜನನ್ನು ಹುಡುಕಲು ಮುಂದಾದಾಗ ಅಲ್ಲಿದ್ದವರು ಬೇರೆ ನಾಯಿಯೊಡನೆ ಜಗಳವಾಡುತ್ತಾ ಓಡಿ ಹೋಯಿತು ಎಂದು ನನಗೆ ತಿಳಿಸಿದರು. ಕೊನೆಗೂ ಎಲ್ಲ ಕಡೆ ಹುಡುಕಿದರೂ ಸಿಗಲೇ ಇಲ್ಲ. ಅದು ಸತ್ತು ಹೋಗಿರಬಹುದು ಎಂದು ಭಾವಿಸಿದ್ದೆ. ದರ್ಶನ ಮುಗಿಸಿ ಕೊನೆಗೆ ಜುಲೈ 14ರಂದು ನನ್ನ ಊರಿಗೆ ಹಿಂದಿರುಗಿದೆ. ಮಹಾರಾಜ ಕಳೆದು ಹೋಗಿದ್ದ ಸುದ್ದಿಯನ್ನು ಮನೆಯವರಿಗೆ ಹೇಳಿದೆ. ಎಲ್ಲರೂ ಪ್ರೀತಿಯಿಂದ ಸಾಕಿದ್ದ ಮಹಾರಾಜನನ್ನು ನೆನೆದು ತುಂಬ ಬೇಸರಪಟ್ಟುಕೊಂಡಿದ್ದರು. ಮಾರನೇ ದಿನ ನಮಗೆಲ್ಲ ಆಶ್ಚರ್ಯ ಕಾದಿತ್ತು. ಕುಯ್ ಎನ್ನುತ್ತಾ ಬಾಲ ಅಲ್ಲಾಡಿಸುತ್ತಾ ಮಹಾರಾಜ ಕೂಗತೊಡಗಿದ್ದ. ಹೊರಗೆ ಬಂದು ನೋಡುವಷ್ಟರಲ್ಲಿ ಮೈಮೇಲೆ ಜಿಗಿ ಹತ್ತಿತ್ತು. ಅದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟೆವು. ಅಷ್ಟು ದೂರದಿಂದ ಬಂದರೂ ಮಹಾರಾಜನಿಗೆ ಏನೂ ಆಗಿರಲಿಲ್ಲ. ಚೆನ್ನಾಗಿಯೇ ಆಹಾರವನ್ನು ತಿನ್ನುತ್ತಿತ್ತು. ಪಾಂಡುರಂಗನೇ ನನ್ನ ಮಹಾರಾಜನಿಗೆ ದಾರಿ ತೋರಿಸಿದ್ದಾನೆ ಎಂದು ಕಲ್ಮೇಶ್ ಅವರು ಹೇಳಿಕೊಳ್ಳುತ್ತಿದ್ದರು. ಈ ವಿಷಯ ತಿಳಿಯುತ್ತಿದ್ದಂತೆ ನಾಯಿಗೆ ಮಾಲೆಯನ್ನು ಹಾಕಿ ಊರ ಜನ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿ ಹೋಗಿತ್ತು. ಏನೇ ಆಗಲಿ, ಕಳೆದದ್ದು ಪಡೆಯುವುದರಲ್ಲಿ ತುಂಬ ಸಂತೋಷವಿದೆ. ವ್ಯಕ್ತಿಯಾಗಲಿ ವಸ್ತುವಾಗಲಿ ಇರುವಾಗಲಿ ಚೆನ್ನಾಗಿ ನೋಡಿಕೊಳ್ಳಿ. ಕಳೆದುಕೊಳ್ಳಬೇಡಿ, ಆದಷ್ಟು ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಷಯಗಳನ್ನು ತಿಳಿದುಕೊಳ್ಳಲು ನಿಮ್ಮದೇ ಆದಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.